ಇನ್ನು ನಟ ದರ್ಶನ್ ಅವರ ಆಪತ್ ಬಾಂಧವ ಕುಚುಕು ಗೆಳೆಯ ನಟ ಧನ್ವೀರ್ ಅವರಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನೀನು ನಿನ್ನ ಪಾಡಿಗೆ ತಪ್ಪಗಿದ್ರೆ ಸರಿ, ದರ್ಶನ್ ವಿಚಾರದಲ್ಲಿ ಎಂಟ್ರಿ ಕೊಡಬೇಡ ಅಂತ ಹೇಳಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ನಿನ್ ಪಾಡಿಗೆ ನೀನಿರು, ನಿನ್ನ ಕೆಲಸವನ್ನ ನೀನ್ ಮಾಡ್ಕೋ, ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ. ದರ್ಶನ್ ಆಪ್ತ ಧನ್ವೀರ್ಗೆ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ದರ್ಶನ್ ಜೈಲಿಗೆ ಹೋಗುವಾಗ ಧನ್ವೀರ್ ಜೊತೆಯಲ್ಲೇ ಇದ್ರು. ಪೊಲೀಸರ ದಿಕ್ಕು ತಪ್ಪಿಸಿದ ಆರೋಪ ಧನ್ವೀರ್ ಅವರ ಮೇಲಿತ್ತು. ಇದರಿಂದ ಗರಂ ಆದ ಪೊಲೀಸರು ಧನ್ವೀರ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಮೂಗು ತೂರಿಸಿದ್ರೆ ಕಾನೂನು ಅಡಿ ಕ್ರಮ ಜರುಗಿಸ್ತೀವಿ, ದರ್ಶನ್ ಕೇಸ್ನಲ್ಲಿ ನೀನು ತಲೆ ಹಾಕಬೇಡ ಅಂತ ಹೇಳಿ ಪೊಲೀಸರು ಧನ್ವೀರ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಪೊಲೀಸರು ಕೊಟ್ಟ ವಾರ್ನಿಂಗ್ಗೆ ತೆಪ್ಪಗಾದ ನಟ ಧನ್ವೀರ್. ದರ್ಶನ್ ಹಿಂದೆ ಓಡಾಡ್ತಾ ನೇಮು ಫೇಮು ಮಾಡ್ಕೊಂಡಿರುವ ಧನ್ವೀರ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ದರ್ಶನ್ ಕೇಸ್ನಲ್ಲಿ ಧನ್ವೀರ್ ಅವರು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇನ್ಮೇಲೆ ಧನ್ವೀರ್ ಅವರು ದರ್ಶನ್ ಅವರ ಕೇಸ್ನಲ್ಲಿ ಸಾಕಷ್ಟು ತಲೆಯನ್ನ ಕೆಡಿಸ್ಕೊಂಡಿದ್ರು. ಅವರ ಅಕ್ಕಪಕ್ಕ ಓಡಾಡ್ತಿದ್ರು. ಹಾಗೆ ಸ್ಟಾರ್ಟಿಂಗ್ ಕೇಸ್ನಲ್ಲಿ ಪೊಲೀಸರ ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅನ್ನೋ ಒಂದು ಆರೋಪ ಕೂಡ ಇದೆ. ಹಾಗಾಗಿ ಪೊಲೀಸರು ನಿನ್ನ ಪಾಡಿಗೆ ನೀನು ತೆಪ್ಪಗಿದ್ರೆ ಸರಿ, ನಿನ್ನ ಕೆಲಸವನ್ನ ನೀನ್ ಮಾಡ್ಕೋ, ದರ್ಶನ್ ಅವರ ಕೇಸ್ನಲ್ಲಿ ದರ್ಶನ್ ಅವರ ವಿಚಾರಣೆಯಲ್ಲಿ ನೀನು ಮೂಗು ತೂರಿಸಬೇಡ, ಇಲ್ಲ ನಿನ್ನ ಮೇಲೂ ಕೂಡ ಕಾನೂನು ರೀತಿಯ ಕ್ರಮ ಜರುಗಿಸ್ಬೇಕಾಗತ್ತೆ, ನಿನ್ನ ಮೇಲೂ ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ. ಹೀಗಾಗಿ ನೀನು ನಿನ್ನ ಪಾಡಿಗೆ ನಿನ್ನ ಸಿನಿಮಾ ನೀನಾಯ್ತು ಅಂತ ಇದ್ರೆ ಸರಿ ಅಂತ ಹೇಳಿ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರು ದರ್ಶನ್ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಧನ್ವೀರ್ ಅವರು ಮಾತಾಡಕ್ ಬಂದಿದ್ದಾರೆ. ಈ ವೇಳೆ ಪೊಲೀಸರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಧನ್ವೀರ್ ಅವ್ರಿಗೆ. ನಿನ್ ಪಾಡಿಗೆ ನೀನ್ ತಪ್ಪಗಿರಪ್ಪ, ನಮ್ಮ ಕೆಲಸ ನಾವು ಮಾಡ್ಕೋತೀವಿ, ನಿನ್ನ ಕೆಲಸ ನೀನ್ ಮಾಡ್ಕೋ ಅಂತ ಹೇಳಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.